ಕಲಬುರಗಿ ನಗರದಲ್ಲಿ ಭಾರೀ ಸರ್ಕಾರಿ ಭೂಮಿ ಕಬಳಿಕೆ. ದದ್ದಾಪುರ ಸರ್ವೆ ನಂಬರ್ 12ರಲ್ಲಿರುವಂತಹ 6 ಎಕರೆ 9 ಗುಂಟೆ ಜಮೀನು ಕಬಳಿಕೆ. ಕಲಬುರಗಿ ನಗರದಲ್ಲಿ ಭಾರೀ ಸರ್ಕಾರಿ ಭೂಮಿ ಕಬಳಿಕೆ. ದದ್ದಾಪುರ ಸರ್ವೆ ನಂಬರ್ 12ರಲ್ಲಿರುವಂತಹ 6 ಎಕರೆ 9 ಗುಂಟೆ ಜಮೀನು ಕಬಳಿಕೆ. ಕಲಬುರಗಿಯ ಮಿನಿ ವಿಧಾನಸೌಧದ ಹಿಂದಿರುವಂತಹ ಭೂಮಿಯೇ ಕಬಳಿಕೆಯಾಗಿದೆ. 100 ಕೋಟಿ ಬೆಲೆ ಬಾಳುವಂತಹ ಈ ಒಂದು ಸರ್ಕಾರಿ ಜಾಗ ಈ ಖಾಸಗಿಯವರ ಸೊತ್ತಾಗಿದೆ. ಖಾಸಗಿ ಆಸ್ಪತ್ರೆ, ಖಾಸಗಿ ಶಾಲೆ, ವಾಣಿಜ್ಯ ಸಂಕೀರ್ಣ ಮನೆಗಳನ್ನ ನಿರ್ಮಿಸಿ ಕಬಳಿಕೆ ಮಾಡಲಾಗಿದೆ. ಭೂಮಾಪನ ಇಲಾಖೆ ಕಲಬುರಗಿ ತಹಶೀಲ್ದಾರ್ಗೆ ದೂರು. ಕಲಬುರಗಿ ಪಾಲಿಕೆಯ ಸಹಾಯಕ ಆಯುಕ್ತರು ದೂರು. ಕೂಡಲೇ ಭೂಮಿಯನ್ನ ಸರ್ವೆ ಮಾಡಿ ಸರ್ಕಾರದ ವಶಕ್ಕೆ ಪಡೆಯಬೇಕು. ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಕಟ್ಟಲಾಗಿರುವಂತಹ ಕಟ್ಟಡವನ್ನ ನೆಲಸಮ ಮಾಡಬೇಕು. ಹೋರಾಟಗಾರ ಸಾಯಿಬಣ್ಣ ಜಮಾದಾರ ದೂರನ್ನ ನೀಡಿದ್ದಾರೆ. ಎಸ್, ಈ ವಿಚಾರವನ್ನ ಮಾತನಾಡಲಿಕ್ಕೆ ಹೋರಾಟಗಾರರಾಗಿರುವಂತಹ ಸಾಯಿಬಣ್ಣ ಜಮಾದಾರರು ನಮ್ಮ ದೂರವಾಣಿಯ ಸಂಪರ್ಕದಲ್ಲಿ ಇದ್ದಾರೆ. ಎಸ್, ಈಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಭೀಮಪ್ಪ ಅವರು ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಭೀಮಪ್ಪ, ಕಲಬುರಗಿಯಲ್ಲಿ ನಿಜಕ್ಕೂ ಏನಾಗಿದೆ? ಆ ಭೂಮಿಯನ್ನ ಹೇಗೆ ಕಬ್ಜಾ ಮಾಡಿದ್ದಾರೆ? ಹೌದು, ಏನಂದ್ರೆ ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಹಿಂದ್ಗಡೆ ಇರ್ತಕ್ಕಂಥ ದದ್ದಾಪುರ ಸರ್ವೆ ನಂಬರ್ 12 ಏನಂದ್ರೆ ಈಗಲೂ ಕೂಡ ನಾವು ಏನಂದ್ರೆ ಭೂಮಿ ಮ್ಯಾಪ್ ನಲ್ಲಿ, ಸರ್ಕಾರದ ಭೂಮಿ ಮ್ಯಾಪ್ ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅದು ಈಗಲೂ ಕೂಡ ಸರ್ಕಾರಿ ಗೈರಾಣಿ ಅಂತಾನೆ ಇರ್ತಕ್ಕಂಥದ್ದು. ಪಾಣಿಯಲ್ಲಿ ಸುಮಾರು 6 ಎಕರೆ 9 ಗುಂಟೆ 100 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಭೂಮಿಯನ್ನ ಏನಂದ್ರೆ ಒಂದಿಷ್ಟು ಪ್ರಭಾವಿಗಳು ಏನಂದ್ರೆ ಶಿಕ್ಷಣ ಸಂಸ್ಥೆಯವರು ಮತ್ತು ಖಾಸಗಿ ಆಸ್ಪತ್ರೆಯವರು ಕಬ್ಜಾ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಏನಂದ್ರೆ ಈಗಾಗಲೇ ಕಲಬುರಗಿಯಲ್ಲಿ ಅನೇಕ ಕಚೇರಿಗಳು ಏನಂದ್ರೆ ಹಾಸ್ಟೆಲ್ಗಳು ಖಾಸಗಿ ಅಂದ್ರೆ ಬಾಡಿಗೆಯಲ್ಲಿ ಏನಂದ್ರೆ ಸರ್ಕಾರ ನಡೆಸ್ತಾ ಇದೆ. ಇಂತಹ ಜಾಗವನ್ನು ಏನಂದ್ರೆ ವಶಪಡಿಸಿಕೊಂಡು ಇಲ್ಲಿ ಏನಂದ್ರೆ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಿದ್ರೆ ಸರ್ಕಾರಕ್ಕೆ ಒಂದಿಷ್ಟು ಏನಂದ್ರೆ ವೆಚ್ಚ ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಅಲ್ಲಿ ಒಂದಿಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ಆಗಿದೆ ಮತ್ತು ಒಂದಿಷ್ಟು ಪ್ರಭಾವಿ ರಾಜಕಾರಣಿಗಳು ಕೂಡ ಏನಂದ್ರೆ ಜಾಗ ಒತ್ತುವರಿ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಬಹುತೇಕ 6 ಎಕರೆ 9 ಗುಂಟೆ ಸಂಪೂರ್ಣ ಏನಂದ್ರೆ ಕಬ್ಜಾ ಆಗಿರ್ತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸದ್ಯ ಹೋರಾಟಗಾರ ಸಾಯಿಬಣ್ಣ ಜಮಾದಾರ್ ಅವರು ಕೂಡ ಏನಂದ್ರೆ ಈ ಆರೋಪ ಮಾಡಿರ್ತಕ್ಕಂಥದ್ದು ಅವರೇ ಸ್ವತಃ ಏನಂದ್ರೆ ಸಂಬಂಧಪಟ್ಟ ಇಲಾಖೆಯವರಿಗೆ ದೂರುಗಳನ್ನು ನೀಡಿದ್ದಾರೆ. ಬೇಗ ಸರ್ವೆ ಮಾಡಿ ಇದನ್ನು ಏನಂದ್ರೆ ಒಂದು ವೇಳೆ ಸರ್ಕಾರಿ ಜಾಗ ಆಗಿದ್ದರೆ ನೀವು ಏನಂದ್ರೆ ಇದನ್ನ ಕಬ್ಜಾ ಮಾಡಿಕೊಂಡು ತಮ್ಮ ವಶಕ್ಕೆ ಪಡೆದು ತಾವು ಏನಂದ್ರೆ ಅಲ್ಲಿ ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ಬೇರೆ ಬೇರೆ ಇರ್ತಕ್ಕಂಥ ಕಚೇರಿಗಳನ್ನು ನೀವು ಕಟ್ಟಿ ಏನಂದ್ರೆ ನಿಮ್ಮ ವೆಚ್ಚವನ್ನು ಕಮ್ಮಿ ಮಾಡ್ಕೋಬಹುದು ಅಂತ ಕೂಡ ಏನಂದ್ರೆ ಅವರು ಒತ್ತಾಯ ಮಾಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನಂದ್ರೆ ಒಂದು ವೇಳೆ ಅದು ಸರ್ಕಾರಿ ಭೂಮಿ ಆಗಿದ್ರೆ ಅದನ್ನು ತಕ್ಷಣವೇ ಜಿಲ್ಲಾಡಳಿತ, ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಅದನ್ನು ಸರ್ವೆ ಮಾಡಿ ಏನಂದ್ರೆ ಅಲ್ಲಿರ್ತಕ್ಕಂಥ ಏನಂದ್ರೆ ಮನೆಗಳಾಗಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರ್ಬೋದು, ಸ್ಕೂಲ್ಗಳು. ಓಕೆ 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 ಭೀಮಪ್ಪ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ನಮ್ಮ ಪ್ರತಿನಿಧಿ ಭೀಮಪ್ಪ ಅವರು ಹೇಳ್ತಾ ಇರುವಂಥದ್ದು ಖಾಲಿ ಇರುವಂತಹ ಜಾಗದಲ್ಲಿ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳನ್ನ ಕಟ್ಟಿರುವಂಥದ್ದನ್ನ ಮಾಡಿದ್ದಾರೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಶ್ರೀಮಂತರ ಮನೆಗಳು ತಲೆ ಎತ್ತಾ ಇರುವಂಥದ್ದು ಅಲ್ಲಿ ಕಾಣಸಿಗುತ್ತೆ. ಇದರಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಹಾಗೆ ಅದನ್ನ ತನಿಖೆ ಕೂಡ ಮಾಡಬೇಕು ಎನ್ನುವಂಥದ್ದು ಅಲ್ಲಿರುವಂತಹ ಸಾರ್ವಜನಿಕರ ಆಕ್ರೋಶ. ಕಲಬುರಗಿ ಹೋರಾಟಗಾರರಾಗಿರುವಂತಹ ಸಾಯಿಬಣ್ಣ ಜಮಾದಾರರು ಕೂಡ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಸರ್ವೆ
ಇಲಾಖೆ ತಹಶೀಲ್ದಾರ್ ಎಲ್ರಿಗೂ ಕೂಡ ಆದರೆ ಆ ಒಂದು ಜಾಗದ ಬಗ್ಗೆ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. ಹಿಂಗೆ ಕಬ್ಜಾ ಮಾಡ್ಕೊಳ್ತಾ ಹೋದ್ರೆ ಪರಿಸ್ಥಿತಿ ಏನು? ಖಾಸಗಿ ಶಾಲೆಗಳು ತಲೆ ಎತ್ತಿದೆ ಅಲ್ಲಿ. ಆ ಒಂದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಾಯಿ ಬಣ್ಣ ಹೋರಾಟಗಾರರು ನಮ್ಮ ದೂರವಾಣಿಯ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಓಕೆ, ಕಲಬುರಗಿಯಲ್ಲಿ ಆ ಒಂದು ಜಾಗವನ್ನ ಕಬ್ಜಾ ಹೇಗೆ ಮಾಡ್ಕೊಳ್ತಾರೆ ಅಂತ ಮೇಡಮ್, ಇವಾಗ ಏನ್ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾರು ಸರ್ಕಾರಿ ಗೈರಾಣಿ ಜಾಗಗಳನ್ನ ಗೋಮಾಳಗಳನ್ನ ರಕ್ಷಣೆ ಮಾಡುವಂತ ಅಧಿಕಾರಿಗಳಿದ್ದಾರೆ, ಅವರ ಕರ್ತವ್ಯ ಲೋಪ ಇಲ್ಲಿ ಎತ್ತಿ ತೋರಿಸ್ತಾ ಇದೆ ಮೇಡಮ್. ಏನಂದ್ರೆ ಇವತ್ತು ಜವಾಬ್ದಾರಿಯುತವಾದಂತ ಸ್ಥಳದಲ್ಲಿರುವಂತ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಕಡೆ ಏನು ಮಾನ್ಯ ಸಚಿವರು ಹೇಳ್ತಾರೆ ಕಂದಾಯ ಇಲಾಖೆ ಏನದ ಇವತ್ತು ಸಕ್ರಿಯವಾಗಿ ಒಳ್ಳೆ ಪಾರದರ್ಶಕತೆಯಿಂದ ಆಡಳಿತ ನಡೆಸ್ತಾ ಇದೆ ಅಂತೇಳಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರಿ ಗೈರಾಣಿ ಜಾಗಗಳು ಗೋಮಾಳದ ಜಾಗಗಳನ್ನ ಬೇರೆಯವರಿಗೆ ಬಿಟ್ಟು ಕೊಡುವ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಇವತ್ತು ಉಳ್ಳವರ ಪಾಲು ಏನು ಇವತ್ತು ದೊಡ್ಡ ದೊಡ್ಡ 1 ಲಕ್ಷ 2 ಲಕ್ಷ ಡೊನೇಷನ್ ತಗೊಳ್ಳುವಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ, ಆಮೇಲೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡುವಂತ ಆಸ್ಪತ್ರೆಗಳಿಗೆ ಇವರು ಜಾಗಗಳನ್ನ ಯಾವ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನಾತೀತ ಆಗಿದೆ ಮೇಡಮ್. ಇದ್ರ ಬಗ್ಗೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಮೇಡಮ್? ಈಗ ನಾವು ಸಂಬಂಧಪಟ್ಟಂತ ಕಂದಾಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಏನ್ ಕಲಬುರಗಿ ಇದೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ, ಆಮೇಲೆ ಜಿಲ್ಲಾ ಆಡಳಿತದ ಗಮನಕ್ಕೆ ತಂದಿದ್ವಿ, ಆದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ನಾವು ಫ್ರೀಡಂ ಟಿವಿ ಮೊರೆ ಹೋಗಿದೀವಿ, ಆ ಟಿವಿ ಮುಖಾಂತರ ಆದ್ರೂ ಸರ್ಕಾರ ಕಣ್ತೆರೆದು ಸರ್ಕಾರದ ಆಸ್ತಿ ಪಾಸ್ತಿಗಳು ಸರ್ಕಾರದ ಅಧೀನದಲ್ಲಿ ಬರ್ಲಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬಹುತೇಕ ಹಾಸ್ಟೆಲ್ಗಳು ಇವತ್ತು BCM ಹಾಸ್ಟೆಲ್ಗಳು ಏನಿದಾವ ಎಲ್ಲಾನು ಕೂಡ ರೆಂಟ್ ಬಿಲ್ಡಿಂಗ್ ಅಲ್ಲೇ ನಡೆಸ್ತಾ ಇದ್ದಾರೆ. ಆಮೇಲೆ ಸರ್ಕಾರದ ಎಲ್ಲಾ ಸವಲತ್ತುಗಳು ಒಂದೇ ಸೂರಿನಡಿಯಲ್ಲಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಜಾಸೌಧಗಳು ಬೇರೆ ಬೇರೆ ಸೌಧಗಳನ್ನ ಮಾಡ್ತಾ ಇದಾರೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅದರಲ್ಲೂ ಕಲಬುರಗಿ ನಗರದಲ್ಲಿ ಇವತ್ತು ಒಂದು ಡಿಪಾರ್ಟ್ಮೆಂಟ್ ಒಂದ್ ಕಡೆ ಇಲ್ಲ. ಇವತ್ತು ಎಲ್ಲಾ ವ್ಯವಸ್ಥೆ ಕೂಡ ಒಂದೇ ಸೂರಿನಡಿ ಸಿಗಬೇಕು ಅಂದ್ರೆ ಜಾಗಗಳು ಬೇಕು. ಇವತ್ತು 100 ಕೋಟಿ ಬೆಲೆ ಬಾಳುವಂತ ಜಾಗ ಇದು ಪ್ರೈಮ್ ಪ್ರಾಪರ್ಟಿ ಇರುವಂತ ಜಾಗವನ್ನ ಇವತ್ತು ಸರ್ಕಾರದ ಜಾಗವನ್ನ ಬೇರೆಯವರಿಗೆ ಯಾವ ಆಧಾರದ ಮೇಲೆ ಬಿಟ್ಟು ಕೊಟ್ಟಿರೋದು ಅಂತೂ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಅಧಿಕಾರಿಗಳಿಗೆ ಮೊರೆ ಹೋಗಿ ಅವ್ರೀಗ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಅವ್ರ ಎದುರುಗಡೆನೆ ಇಟ್ಟು ಇದು ಸರ್ಕಾರಿ ಜಾಗ, ಸರ್ಕಾರಿ ಜಾಗವನ್ನ ಅದನ್ನ ತೆರವುಗೊಳಿಸಬೇಕು, ಅಕ್ರಮಗಳನ್ನ ತೆರವುಗೊಳಿಸಿ ತಾವು ಸರ್ಕಾರದ ಅಧೀನ ತಗೋಬೇಕು ಅಂತೇಳಿ ನಾವು ಈವರೆಗೂ ನಾವು ಅವರಿಗೆ ಮನವಿ ಪತ್ರಗಳನ್ನ ಮತ್ತು ಹೋರಾಟದ ಮೂಲಕ ಅವ್ರು ಬಿಸಿ ಮುಖ್ಯ. ಸಾಯಿಬಣ್ಣ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.